ನಮಸ್ಕಾರ ಎಲ್ಲರಿಗೂ. ಸೊ 17 ಡೇಸ್ಗೆ ನೀವು ರೆಡಿನಾ? ನಾನು ರೆಡಿ. ಸೊ ಆರಾಮಾಗಿರಿ. ಸೊ ಫಸ್ಟ್ ಆಫ್ ಆಲ್ ಬಿ ರಿಲ್ಯಾಕ್ಸ್ ಆಗಿರಿ. ಸೊ 17 ಡೇಸ್ಗೆ ನೀವು ರೆಡಿ ಅಂದರೆ ಫಸ್ಟ್ ಮಾಡ್ಬೇಕಾದ್ರೆ ಕಮೆಂಟ್ ಮಾಡಿರಿ ಎಸ್ ಐ ಆಮ್ ರೆಡಿ ಅಂತ. ಸೊ ನೋಡೋಣ, ಬಿಕಾಸ್ ಆ ಒಂದು ಪಾಸಿಟಿವ್ ಥಿಂಗ್ ನಿಮ್ಮಿಂದ ಬಂತು ಅಂದರೆ ಅದು ಹೇಳುತ್ತೆ, ಓ ನಾನು ಹೇಳಿದ್ದೀನಪ್ಪ ನಾನು ಮಾಡಬೇಕು ಅಂತ. ಸೊ ಫಸ್ಟ್ ಏನು ಮಾಡಿರಿ, ಕೆಳಗೆ ಹೋಗಿ ಕಮೆಂಟ್ ಮಾಡಿರಿ ಎಸ್ ಇಟ್ ಈಸ್ ಪಾಸಿಬಲ್ ಫ್ರಮ್ ಯು, ಇಟ್ ಈಸ್ ಪಾಸಿಬಲ್ ಫ್ರಮ್ ಎವ್ರಿ ಸಿಂಗಲ್ ಪರ್ಸನ್. ಓಕೆ, ನಾನು ಒಂದು ವಿಡಿಯೋ ತೋರಿಸಿದ್ದೆ. ಸೊ ಓಕೆ, ಅದಕ್ಕಿಂತ ಮುಂಚೆ ಸೊ ಮೇಯ್ನ್ ಏನೇನಿದೆ, ಒನ್ ಶಾರ್ಟ್ಸ್ ಆಯಿತು ಅಥವಾ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಆಯಿತು, ಕೆಳಗೆ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡೋದು ಮರಿಬೇಡ್ರಿ. ಓಕೆ, ಆ್ಯಂಡ್ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಓಕೆನಾ? ಸೊ ಫ್ಯೂ ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ, ಅದು ಒಬ್ಬ ನನ್ನ ಸ್ಟೂಡೆಂಟ್ ಇದೆ. ಸೊ ಇವೊಂದು ಹ್ಯಾಡ್ ಸೋ ಮಚ್ ಆಫ್ ಪ್ರಾಬ್ಲಮ್. ಅವನಿಗೆ ನಡೆಯೋದಕ್ಕೆ ಕಷ್ಟ ಆಗ್ತಿತ್ತು ಅಥವಾ ಬರೆಯೋದಕ್ಕೆ ಕಷ್ಟ ಆಗ್ತಿತ್ತು. ಸ್ಟಿಲ್ he did not give up. So when he did not give up, why should you? So it is possible. So 95+ ಯಾಕೆ ಹೇಳ್ತೀನಿ ನಾವು, 96.33 ಆಗಿತ್ತು. ಸೊ ಆಗತ್ತೆ, ಇಟ್ ಈಸ್ ಪಾಸಿಬಲ್. ಸೊ ಕಮೆಂಟ್ ಮಾಡಿ ನೋಡೋಣ. ಸೊ SSLC ಪವರ್ ಕಮ್ ಬ್ಯಾಕ್ ಏನು? ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಪ್ರೊಟೆಕ್ಟ್ ಯುವರ್ ಸ್ಲೀಪ್ ಆ್ಯಂಡ್ ಹೆಲ್ತ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ನೋಡಿದ್ರೆ ಅಂದರೆ ಇದು ಚೇಂಜ್ ಆಗ್ತಿದೆ, ಇಟ್ಸ್ ನಾಟ್ ಸೇಮ್. 17 ಡೇಸ್ ನೋ ಎಕ್ಸ್ಕ್ಯೂಸ್, ದರ್ ಇಸ್ ನೋ ಎಕ್ಸ್ಕ್ಯೂಸ್, ಸೀರಿಯಸ್ಲಿ ದರ್ ಇಸ್ ನೋ ಎಕ್ಸ್ಕ್ಯೂಸ್. ಓಕೆ, ಆ್ಯಂಡ್ ಅಗೇನ್ ಇದು ಚೇಂಜ್ ಆಗ್ತದೆ ನೋಡಿರಿ. ಎವ್ರಿ ಮಿಸ್ಟೇಕ್ ಯು ಕರೆಕ್ಟ್ ಟುಡೇ ಇಸ್ ಎ ಮಾರ್ಕ್ ಯು ಗೇನ್ ಟುಮಾರೋ. ಹೌದೋ ಇಲ್ಲೋ? ಟ್ರೂ ರೈಟ್? ಸೊ ನೋಡೋಣವಾ ಏನೇನು ಅಂತ. ಸೊ ಸ್ಟಾರ್ಟ್ ದ ಮಿಷನ್. ಎಷ್ಟು ದಿನ? ಸೊ 16 ಡೇಸ್ ಅಂದರೆ ಲಾಸ್ಟ್ ದಿನ ಬಿಟ್ವಿ ಅಂದರೆ ಆಬ್ವಿಯಸ್ಲಿ ಬಿಡಲೇಬೇಕು. ನೋಡಿರಿ ಟೈಮ್ ನೋಡಿರಿ ಹೆಂಗೆ ಹೋಗ್ತೀರ, ಟಕ ಅಂತ. ಹೌದೋ ಇಲ್ಲೋ? ಫೀಲ್ ಆಗ್ತಿದೆಯೋ ಇಲ್ಲೋ? ನನಗಂತೂ ಫೀಲ್ ಆಗ್ತಿದೆಯಪ್ಪ, ನಿಮ್ಗೆ ಗೊತ್ತಿಲ್ಲ. ಸೊ ಮಾರ್ಚ್ 18. ಸೊ ಇವತ್ತು ಮಾರ್ಚ್ 1. ಮೈ ಗಾಡ್. ಸೊ 3 ಫೇಸಸ್ ಏನೇನು? ಫಸ್ಟ್ ಫೌಂಡೇಶನ್, ನಿಮ್ಮದು ಬೇಸಿಕ್ಸ್ ಏನಿದೆ ಅದನ್ನು ಸ್ಟ್ರಾಂಗ್ ಮಾಡಿಕೊಡ್ರಿ, ಬಿಕಾಸ್ ಬೇಸಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಂಡಿರ ನಾನು ಇನ್ನೊಂದು ಅಪ್ಲಿಕೇಶನ್ ನೋಡ್ತೀನಿ ಅಥವಾ ಇನ್ನೊಂದು ನೋಡ್ತೀನಿ, ಇಟ್ಸ್ ನಾಟ್ ಪಾಸಿಬಲ್. ಸೊ ಈಗೂ ಟೈಮ್ ಇದೆ. ಸೊ ಕ್ವಿಕ್ಕಾಗಿ ಯು ಕೆನಾಟ್ ಟೇಕ್ ಟು ಮಚ್ ಆಫ್ ಟೈಮ್. ಸೊ ಈಗ ಫಾರ್ಮುಲಾಸ್ ಎಲ್ಲ ಗೊತ್ತಾ? ಗುಡ್ ಎನಫ್, ನೆಕ್ಸ್ಟ್ ಹೋಗ್ರಿ. ಥಿಯರಮ್ ಎಲ್ಲ ಗೊತ್ತಾ? ಗುಡ್ ಎನಫ್, ನೆಕ್ಸ್ಟ್ ಹೋಗ್ರಿ. ನೆಕ್ಸ್ಟು ಈಗ ಬೇಸಿಕ್ಸ್ ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸಲ್ಲಿ ಎಲಿಮಿನೇಷನ್ ಮೆಥಡು, ಸಬ್ಸ್ಟಿಟ್ಯೂಷನ್ ಮೆಥಡು, ಅದೆಲ್ಲ ಬೇಸಿಕ್ಸು. ಅದರಿಂದ ಇನ್ನೂ ಬೇರೆ ಬೇರೆ ಕ್ವಶನ್ ಸಾಲ್ವ್ ಮಾಡೋಂಗಿರುತ್ತೆ. ಸೊ ದಿಸ್ ಆರ್ ಆಲ್ ಬೇಸಿಕ್ಸ್. ಸೊ ಬೇಸಿಕ್ಸ್ ಏನು ಹೇಳ್ತೀನಿ, ಬಟ್ ಈಗಲ್ಲ, ಇನ್ನೊಂದು ಇದರಲ್ಲಿ. ಸೊ ಇದನ್ನು ಫಸ್ಟು ಸ್ಟ್ರಾಂಗ್ ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ಇಫ್ ಯು ಆರ್ ಗುಡ್, ಅಗೇನ್ ಡೋಂಟ್ ಗೆಟ್ ಇನ್ ಟು ಇಟ್. ಸೊ ನಿಮಗೆ ಆಗಲೇ ಗೊತ್ತಿತ್ತು ಅಂದರೆ ಗೋ ಫಾರ್ ದ ನೆಕ್ಸ್ಟ್ ಒನ್. ಯಾವುದು? ಫುಲ್ ಪೇಪರ್ ಪ್ರಾಕ್ಟೀಸ್. ಈಗಾಗಲೇ ಪ್ರಿಪ್ರೇಟರಿ ಎಲ್ಲ ಬರೆದಿರ್ತೀರ, ಬಟ್ ಇಟ್ಸ್ ನಾಟ್ ಲೈಕ್ ಎವ್ರಿ ಸಿಂಗಲ್ ಡೇ ನಾನು ಎಲ್ಲ ಪೇಪರು ಬರಿತೀನಿ ಅಂತಲ್ಲ. ಓಕೆ, ಯಾವುದಾದ್ರೂ ಒಂದಿನ ಅಥವಾ ಮೇ ಬಿ ಆಲ್ಟರ್ನೇಟ್ ಡೇಸ್, ಅಥವಾ ಸರ್ ಇಲ್ಲ ನನಗೆ ಪ್ರಾಕ್ಟೀಸ್ ಆಗಬೇಕು ಇನ್ನೂ ಅಂತ ಇತ್ತು ಅಂದರೆ ಎವ್ರಿ ಡೇ ಸಿಂಗಲ್ ಪೇಪರ್. ಡೋಂಟ್ ಗೋ ಫಾರ್ ಆಲ್ ದ ಪೇಪರ್. ಹೌ ಇಸ್ ಇಟ್ ಪಾಸಿಬಲ್? ಜಸ್ಟ್ ಥಿಂಕ್, ಇರೋದೇ ಒಂದು 12 ಅವರ್ಸ್ ಸಿಗುತ್ತೆ. ನಾ ಅದರಲ್ಲಿ ಅಷ್ಟು ಪೇಪರ್ಸ್ ಬರಬೇಕಂದ್ರೆ ಹಿಂಗೆ 2 ಅವರ್ ಒಂದು ಪೇಪರು ಆಗುತ್ತಾ? ಆಗಲ್ಲ. ಸೊ ಟೇಕ್ 1 ಪೇಪರ್, ಸೀರಿಯಸ್ ಆಗಿ ಬರೀರಿ. 1 ಪೇಪರ್, ಐ ಆಮ್ ನಾಟ್ ಇವನ್ ರೆಕಮೆಂಡಿಂಗ್ 1 ಪೇಪರ್, ಬಟ್ ಓಕೆ ನಿಮಗೆ ಬೇಕು ಅಂದರೆ. ಇಫ್ ನಾಟ್, ಯು ಹ್ಯಾವ್ ಆಲ್ರೆಡಿ ರಿಟರ್ನ್ ಎನಫ್ ಪ್ರಿಪ್ರೇಟ್ರಿ ಆಯಿತು. ಸೊ ಸ್ಕೂಲಲ್ಲಿ ಎಕ್ಸಾಮ್ಸ್ ಆಯಿತು, ಯು ಹ್ಯಾವ್ ರಿಟರ್ನ್ ಎನಫ್. ಸೊ ತುಂಬಾ ಜಾಸ್ತಿ ಓವರ್ ಬರ್ಡನ್ ಮಾಡ್ಕೋಬೇಡ್ರಿ, ಬಿಕಾಸ್ ದೇರ್ ಆರ್ ಅದರ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಡೂ. ಓಕೆ, ಸೊ ಈಗ ನೆಕ್ಸ್ಟು ಇದ್ರ ಜೊತೆಗೆ ಲಾಸ್ಟಿಗೆ ಏನು ಮಾಡಬೇಕು, ಇನ್ನು ಲಾಸ್ಟ್ ಸ್ಟೇಜ್ ನೋಡೋಂಗಿದ್ರೆ ಫೈನಲ್ ಲಾಕ್ ಇನ್. ಫೌಂಡೇಶನ್ ಇತ್ತು ಅಂದರೆ ಓಕೆ, ಇಲ್ಲಿದೆ, ದೇರ್ ಆರ್ ಥಿಂಗ್ಸ್. ಫೌಂಡೇಶನ್ ಇತ್ತು, ಈಗ ಡಯಾಗ್ರಾಮ್ಸ್ ಆಯಿತು, ಫಾರ್ಮುಲಾಸ್ ಆಯಿತು, ರಿಯಾಕ್ಷನ್ಸ್ ಆಯಿತು, ಗೊತ್ತಿತ್ತು. ಓಕೆ, ಇಲ್ವಾ? ಓಕೆ, ಹೌ ಯು ನೀಡ್ ಟು ಬ್ರೇಕ್ ಡೌನ್ ಆನ್ ಎವ್ರಿ ಸಿಂಗಲ್ ಡೇ. ನೆಕ್ಸ್ಟು ಆಲ್ಟರ್ನೇಟ್ ಡೇಸ್ ಏನೇನು ಮಾಡಬೇಕು, ಅದೇ ಹೇಳೋದಲ್ಲ, ಇಟ್ಸ್ ನಾಟ್ ಎವ್ರಿ ಸಿಂಗಲ್ ಡೇ. ಸೊ ಎವ್ರಿ ಸಿಂಗಲ್ ಡೇ ರೈಟಿಂಗ್ ಎ ಪೇಪರ್ ಇಸ್ ನಾಟ್ ಗುಡ್ ಥಿಂಗ್. ಆಲ್ಟರ್ನೇಟ್ ಡೇಸ್ ಬರೀರಿ, ಇಟ್ಸ್ ಓನ್ಲಿ ರೈಟಿಂಗ್ ಸ್ಕಿಲ್ಸ್ ಬೇಕು ಅಷ್ಟೇ. ಸೊ ದಟ್ಸ್ ಎನಫ್. ಸೊ ನೆಕ್ಸ್ಟು ಎರರ್ ಅನಾಲಿಸಿಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಏನು ಮಾಡ್ತೀರಾ, ಏನೇನು ತಪ್ಪಾಗ್ತಿದೆ, ಯಾಕೆ ತಪ್ಪಾಗ್ತಿದೆ, ಯಾಕೆ ಮಿಸ್ಟೇಕ್ ಮಾಡ್ತಿದ್ದೀನಿ. ಸೊ ಪ್ರಿಪ್ರೇಟ್ರಿ 1 ಮಾಡಿದ್ದು 2 ಮಾಡಿಲ್ವಾ, ಅಥವಾ ಮತ್ತೆ ಮಾಡಿದ್ನ ಯಾಕಾಯಿತು.
ಸೊ 3ಅಲ್ಲಿ ಏನೇನಾಯಿತು, ಸೊ 1 2 ಅಲ್ಲಿ ಆಗಿರೋದು 3ಅಲ್ಲಿ ಎಲ್ಲ ಸರಿ ಹೋಯ್ತಾ, ಇಲ್ಲಾಂದ್ರೆ ಯಾಕಾಯಿತು, ಸೊ ನಾನು ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು, ಫೋಕಸ್ ಆನ್ ದಟ್. ಬಿಕಾಸ್ ಅದೇ ಮಿಸ್ಟೇಕ್ಸ್ ಆಗ್ತಿದ್ರೆ ಇಟ್ಸ್ ನಾಟ್ ಗುಡ್. ಸೊ ಯು ಹ್ಯಾವ್ ಟು ರೆಕ್ಟಿಫೈ ಇಟ್. ಹೌದಾ ಇಲ್ಲೋ? ನೆಕ್ಸ್ಟು ಸ್ಮಾಲ್ ಎರರ್ಸ್. ಸೊ ಎಲ್ಲಾದರೂ ಒಂದು ಕಡೆ ಬರ್ಕೊಡ್ರಿ, ಓಕೆ ಈ ಲೆಸನಲ್ಲಿ ಇದು ಮಿಸ್ಟೇಕ್ ಆಗಿದೆ, ನೆಕ್ಸ್ಟು ಮತ್ತು ಅದು ಓದಬೇಕಾದ್ರೆ ಇದು ಮಿಸ್ಟೇಕ್ ಆಗಿತ್ತಪ್ಪ, ಐ ನೀಡ್ ಟು ಫೋಕಸ್ ಮೋರ್. ಓಕೆ, ಸೊ ಸ್ಟೆಪ್ಪು ಕ್ಲೀನಾಗಿ ಬರೆಯೋದು ಹೆಂಗೆ ಎಲ್ಲ ನೋಡ್ಕೋಬೇಕು. ಸೊ ಲಾಸ್ಟ್ ಮೂಮೆಂಟ್ಗೆ ಮಾರ್ಚ್ 15ರಿಂದ 17ನೇ ತಾರೀಕು ದೇರ್ ಇಸ್ ನೋ ನ್ಯೂ ಟಾಪಿಕ್ಸ್ ದಟ್ ಯು ಆರ್ ಗೋಯಿಂಗ್ ಟು ಟಚ್ ಅಟ್ ಎನಿ ಕಂಡೀಷನ್. ಸೊ ಮಾರ್ಚ್ 18th ಏನಿದೆ ಅದನ್ನು ತಾನೇ 15ರಿಂದ 17 ಓದ್ತೀರಾ. ಸೊ ನೋ ಲಾಸ್ಟ್ ಮೂಮೆಂಟ್ ರಿವ್ಯೂ, ಅಂದರೆ ಹೊಸ ಟಾಪಿಕ್ಸ್, ನೋ ಲಾಸ್ಟ್ ಮೂಮೆಂಟ್. ಬಿಕಾಸ್ ಲಾಸ್ಟ್ ಮೂಮೆಂಟ್ ತೊಗೊಂಡ್ರಿ ಇದು ಭಯ ಆಗ್ತಿದೆ. ನೀವು ಲಾಸ್ಟ್ ಮೂಮೆಂಟ್ ಯಾವ್ದು ಇಟ್ಟಿರ್ತೀರ ಹೇಳ್ರಿ? ನಿಮಗೆ ಯಾವುದು ಕಾನ್ಸೆಪ್ಟು ತುಂಬ ಕಷ್ಟ ಆಗಿರುತ್ತೆ, ಯಾವುದು ತುಂಬ ತಲೆ ತಿಂತಿರತ್ತೆ ಅಂತ ತಾನೇ ಇಟ್ಟಿರ್ತೀರ. ಸೊ ನೋ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್. ಓಕೆ, ಸೊ ಡೂ 50 ಮೋಸ್ಟ್ ರಿಪೀಟೆಡ್ 5 marks ಕ್ವಶನ್ ಆಯಿತು. ಸೊ ಕ್ವಿಕ್ಕಾಗಿ ರಿಕಾಲ್ ಮಾಡ್ಕೋಬೇಕು. ನಾನು ಮಾಡಿಸ್ತೀನಿ, ಚಿಂತೆ ಮಾಡಬೇಡ್ರಿ. ಸೊ ಮ್ಯಾಪ್ ಆಯಿತು, ಲೇಬ್ಲಿಂಗ್ ಆಯಿತು. ಸೊ ಕರೆಕ್ಟಾಗಿ ನಿದ್ದೆ ಬೇಕು. ಓಕೆ, ಸೊ ಫೈನ್, ಇದಾಯ್ತಾ? ಸೊ 4 ಪಿಲ್ಲರ್ಸ್ ನೋಡೋಣವಾ ಏನೇನು? ಸೊ ಬ್ಲೂ ಪ್ರಿಂಟ್ ಬೇಸ್ಡ್ ಚಾಪ್ಟರ್ ಸೆಲೆಕ್ಷನ್. ಸುಮ್ಮನೆ ಎಲ್ಲ ಚಾಪ್ಟರ್ ಎಲ್ಲ ಅಂದ್ರೂ ಮಾಡ್ಕೊಂಡು ಹೋಗೋದಲ್ಲ. ಸೊ ನಿಮಗೆ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಐ ಆಮ್ ನಾಟ್ ಎ ಫಾಲೋವರ್ ಆಫ್ ಬ್ಲೂ ಪ್ರಿಂಟ್. ಇಫ್ ಯು ಸೇ ದಟ್ ಸರ್ ನನಗೆ ಐ ನೀಡ್ ಟು ಟಾರ್ಗೆಟ್ ಆ್ಯಂಡ್ ಅಗೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ? ಸೊ ಬ್ಲೂ ಪ್ರಿಂಟ್ ಕ್ಯಾನ್ ಬಿ ಅಪ್ಲಿಕೇಬಲ್ ಇನ್ ಮ್ಯಾಥ್ಸು ಅಥವಾ ಸೋಷಲ್ ಟು ಸಮ್ ಎಕ್ಸ್ಟೆಂಟ್, ನಾಟ್ ಫುಲ್ಲಿ. ಮ್ಯಾಥ್ಸಲ್ಲಿ ಎಸ್, ನಾಟ್ ಸೈನ್ಸ್. ಬಿಕಾಸ್ 5 marks ನಾನು ಹೇಳಿದ್ದೀನಿ. ಸೊ ಈಗ 4 marks ಕ್ವಶನ್ ಕೇಳ್ತಾರೆ. ಈಗ 4 marks ಕ್ವಶನ್ ಕೇಳಿದ್ರು ಅಂದರೆ ಹೆಂಗೆ ಕೇಳ್ಬೋದು? 1 marksದೊಂದು, 2 marksದೊಂದು, ಇನ್ನೊಂದು 1 marks. ಸೊ ಅಥವಾ 1 marks 2 marksದೊಂದು ಕೇಳ್ಬೋದಾ? ಇಲ್ಲ, ನನಗೆ 1 marksದೊಂದು, ನೆಕ್ಸ್ಟು 3 marksದೊಂದು ಹಿಂಗೂ ಕೇಳ್ಬೋದಾ? ಇಲ್ಲ 2 marks ಕೇಳ್ಬೋದಾ? ಸೊ ದೇರ್ ಆರ್ ಸೋ ಮೆನಿ ಪಾಸಿಬಿಲಿಟೀಸ್. ಸೊ ಹೆಂಗೆ ಓದ್ತೀರಾ? ಸೊ ಬ್ಲೂ ಪ್ರಿಂಟ್ ಏನಿದೆ ಮ್ಯಾಥ್ಸ್ ಎಸ್, ಬಟ್ ಅಗೇನ್ ಯಾವುದು ಹೆಂಗೆ ಬೇಕಾದರೂ ಮಾರ್ಕ್ಸ್ ಬರ್ಬೋದು. ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಆಲ್ ದ ಥಿಂಗ್ಸ್. ಬಟ್ ವಾಟ್ ಯು ಕ್ಯಾನ್ ಡೂ ಇಸ್ ಮ್ಯಾಥ್ಸಲ್ಲಿ ಈಗ ಕೆಲವೊಂದು, ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಕ್ವಾಡ್ರಾಟಿಕ್ ಇಕ್ವೇಷನ್ 5 marks ಅಂತೂ ಬರೋ ಚಾನ್ಸೇ ಇಲ್ಲ. ಸೊ ವೈ ಟು ವರಿ? 2 marks ಬರುತ್ತೆ ಅಂದರೆ ಏನೇನು ಯಾವ್ಯಾವ ಥರ ಕೇಳ್ಬೋದು ಅಂತ ಗೊತ್ತು. ಸೊ ಯು ಕ್ಯಾನ್ ಫೋಕಸ್ ಆನ್ ದ್ಯಾಟ್. ಅಥವಾ 3 marks ಬಂತು ಅಂದರೆ ಹೆಂಗೆ? ಸೊ ಈಗ AP ಯಾವ ಥರ ಬರುತ್ತೆ? ಅಥವಾ ಈಗ ಫಾರ್ ಎಕ್ಸಾಂಪಲ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ 1 marks ಅಂತೂ ಬರೋದೇ ಇಲ್ವಾ? ಸೊ ವೈ MCQs, ವೈ 1 marks? ಆರಾಮ್ ಬಿಡ್ಬೋದು, ಲಾಂಗ್ ಆನ್ಸರ್ಸ್ ಅಷ್ಟೇ ಫೋಕಸ್ ಮಾಡ್ಬೋದು. ಸೊ ಹಾಗೆ ನಾ ಹೇಳ್ತಿರೋದು. ನೆಕ್ಸ್ಟು ಆ್ಯಕ್ಟಿವ್ ರಿಕಾಲ್, ಆಗಲೇ ಹೇಳಿದ್ದೇನೆ. ಸೊ ಮಿಸ್ಟೇಕ್ ಮಾಸ್ಟರ್ ರಿಜಿಸ್ಟ್ರಿ ವಿಚ್ ಈಸ್ ಇಂಪಾರ್ಟೆಂಟ್. ಸೊ ಹೊಸ ಬುಕ್ಕು ಅಂತ ಮಾಡೋಕ್ಕೆ ಹೋಗ್ಬೇಡ್ರಿ, ಬಟ್ ಎಲ್ಲಾದರೂ ನಿಮಗೆ ಗೊತ್ತಿರಬೇಕು ಏನೇನು ತಪ್ಪು ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟು ಸೊ ರೈಟಿಂಗ್ ಸ್ಟ್ಯಾಮಿನಾ. ಸೊ ಸ್ಟ್ಯಾಮಿನಾ ಬೇಕು, ಬಟ್ ಇಫ್ ಯು ಥಿಂಕ್ ದಟ್ ಸರ್ ನನಗಾಗಲೇ ಸಾಕಷ್ಟು ಪ್ರಿಪ್ರೇಟರಿ ಬರೆದಿದ್ದೀನಿ, ನನಗೆ ಬರೆದು ಬೇಸರ ಆಗಿದೆ ಅಂದರೆ ಬೇಜಾರಾಗಿದೆ ಅಂದರೆ ಫೈನ್, ನೋ ಇಶ್ಯೂಸ್. ಇಲ್ಲ ಸರ್ ನನಗೆ ಇನ್ನೂ ಮಾಡಬೇಕು, ನನಗಿನ್ನೂ ಆ ಒಂದು ರೈಟಿಂಗ್ ಸ್ಕಿಲ್ಸ್ ಬರ್ತಿಲ್ಲ, ಕ್ಲೀನಾಗಿ ಬರೆಯೋಕ್ಕಾಗ್ತಿಲ್ಲ. ಸೊ ಕ್ಲೀನಾಗಿ ಸ್ಟೆಪ್ ವೈಸ್ ಬರೆಯೋದಕ್ಕಾಯಿತು ಅಥವಾ ಬರೆದಾದ್ಮೇಲೆ ಮಾರ್ಕ್ ಮಾಡೋದಕ್ಕಾಯಿತು ಆಗ್ತಿಲ್ಲ ಅಂದರೆ ಯು ಹ್ಯಾವ್ ಟು ಡೂ ಇಟ್, ಬಿಕಾಸ್ ಪ್ರೆಸೆಂಟೇಷನ್ ಈಸ್ ಇಂಪಾರ್ಟೆಂಟ್. ಸೊ ಟಾಪರ್ ಆನ್ಸರ್ ಶೀಟ್ಸು ತೋರಿಸಿರ್ತೀನಲ್ಲ, ಸೊ ಚೆಕ್ ಮಾಡಿರಿಲ್ಲ ಅಂದರೆ ಟಾಪರ್ ಆನ್ಸರ್ ಶೀಟಲ್ಲಿ ಹೆಂಗೆ ಮಾಡಿರ್ತಾರೆ, ಸೊ ಏನೇನು ಮಿಸ್ಟೇಕ್ಸ್ ಮಾಡಿರಲ್ಲ, ಏನೇನು ಕರೆಕ್ಟಾಗಿ ಮಾಡಿರ್ತಾರೆ, ಏನೇನು ಮಿಸ್ಟೇಕ್ಸ್ ಮಾಡಿರಲ್ಲ ಎಲ್ಲ ಹೇಳಿದ್ದೀನಿ. ಓಕೆ, ಸೊ ನೆಕ್ಸ್ಟು ಸ್ಮಾರ್ಟ್ ಸಬ್ಜೆಕ್ಟ್ ಟ್ರಿಕ್ಸ್. ಸೊ ಈಗ ಸಬ್ಜೆಕ್ಟ್ ವೈಸ್ ನೋಡೋಂಗಿದ್ರೆ, ಸೊ ಮ್ಯಾಥಮೆಟಿಕ್ಸು ಸ್ಟೆಪ್ಸು ಕ್ಲೀನಾಗಿ ಬರೀಬೇಕು. ಸೊ ಸ್ಪೆಸಿಫಿಕ್ ಟ್ಯಾಕ್ಟಿಕ್ಸ್ ಯೂಸ್ಡ್ ಬೈ ಟಾಪರ್ಸ್ ಎವ್ರಿ ಇಯರ್. ಸೊ ಟಾಪರ್ಸೇ ಫಾಲೋ ಮಾಡ್ತಾರೆ, ಹೌದು. ಸೊ ಮ್ಯಾಥಮೆಟಿಕ್ಸ್ ಹೆಂಗೆ, ನೆಕ್ಸ್ಟು ಸೈನ್ಸ್ ಏನು ಮಾಡಬೇಕು, ಸೊ ಡಯಾಗ್ರಾಮ್ಸ್ ಆಯಿತು, ಕೀವರ್ಡ್ಸ್ ಆಯಿತು. ಸೊ ಸೋಷಲ್ ಸೈನ್ಸ್ ಏನೇನು ಮಾಡಬೇಕು, ಅಥವಾ ಇಂಗ್ಲೀಷು ಕನ್ನಡ ಹೆಂಗೆ, ಸೊ ಗ್ರಾಮರೇ, ಇಂಗ್ಲೀಷು ಲ್ಯಾಂಗ್ವೇಜಸ್ ಅಂತಂದ್ರೆ ಗ್ರಾಮರ್ ಬೇಕೇ ಬೇಕು. ಸೊ ಈಗ ಮ್ಯಾಥ್ಸಲ್ಲಿ ಸೊ ಸ್ಟೆಪ್ಸ್ ಕ್ಲೀನಾಗಿ ಬರೆಯೋದಾ, ನೆಕ್ಸ್ಟ್ ಲಾಸ್ಟಿಗೆ ಬಾಕ್ಸ್ ಹಾಕೋದಾ, ಈಗಾಗಲೇ ಹೇಳಿದೆ. ಸೊ ಪ್ರತಿದಿನ ಇಷ್ಟು ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಬೇಕು ಅಂತ ನೀವು ಯು ಹ್ಯಾವ್ ಟು ಥಿಂಕ್ ಆರ್ ಯು ಹ್ಯಾವ್ ಟು ಟೇಕ್ ದ ಡಿಸಿಷನ್ ಬೇಸ್ಡ್ ಆನ್ ಯುವರ್ ಕೆಪಾಸಿಟಿ. ಅಂದರೆ ನನಗೆ ಚಾಪ್ಟರ್ ಯಾವುದೋ ಈಸಿ ಇದೆ, ದೇರ್ ಇಸ್ ನೋ ನೀಡ್ ಟು ಅಗೇನ್ ಸಾಲ್ವ್ ದ 25 ಕ್ವಶನ್ಸ್ ಸಿಂಪಲ್ ಈಸಿ ಇರೋದು ಎಲ್ಲ ಸಾಲ್ವ್ ಮಾಡೋದೇನೂ ಯೂಸ್ ಇಲ್ಲ. ಸೊ ನಿಮಗೆ ಯಾವುದು ಕಷ್ಟ ಆಗ್ತಿದೆ ಯು ಶುಡ್ ಫೋಕಸ್ ಆನ್ ದಟ್, ಬಟ್ ಯು ಶುಡ್ ಕೀಪ್ ಎ ಟಾರ್ಗೆಟ್, ನಾನು ಇಷ್ಟು ಕ್ವಶನ್ಸ್ ಮಾಡಲೇಬೇಕು. ಇಟ್ ಶುಡ್ ಬಿ ಗುಡ್ ಎನಫ್, ಇಟ್ ಶುಡ್ ಬಿ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಬೋತ್.
ಸುಮ್ಮನೆ ಟೈಮ್ ಹಾಕ್ಕೊಂಡಿದ್ದೀನಿ ನಾ ಇಷ್ಟು ಮಾಡಬೇಕು ಅಂತ ಮಾಡೋದಲ್ಲ. ಓಕೆ, ನೆಕ್ಸ್ಟು ವರ್ಡ್ ಪ್ರಾಬ್ಲಮ್ಸ್ನ ಅಟ್ ಎನಿ ಕಂಡೀಷನ್ ಯಾವುದೇ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಕ್ವಾಡ್ರಾಟಿಕ್ಕು, ಅರ್ಥಮೆಟಿಕ್ಕು ಅಥವಾ ಪೇರ್ ಆಫ್ ಲೀನಿಯರು ಕೇಳ್ಬೋದು, ರಿಯಲ್ ನಂಬರ್ಸಲ್ಲೂ ಕೇಳ್ತಿದ್ದಾರೆ. ಸೊ ಇನ್ನು ಮಿಕ್ಕಿದಂಥ ಅಪ್ಲಿಕೇಶನ್ಸ್ ಆಯಿತು, ಸರ್ಫೇಸ್ ಏರಿಯಾಸ್, ನೋ ಮಿಸ್ಸಿಂಗ್. ಓಕೆ, ಸೊ ಡಯಾಗ್ರಾಮ್ಸು ಗೊತ್ತಿತ್ತು, ಡೋಂಟ್ ವೇಸ್ಟ್ ಟೈಮ್ ಪ್ರಾಕ್ಟಿಸಿಂಗ್. ನೆಕ್ಸ್ಟು ಕೀವರ್ಡ್ಸ್ ಅಂಡರ್ಲೈನ್ ಮಾಡೋದು, ಆನ್ಸರ್ಸ್ ಬರೀಬೇಕಾದ್ರೆ ಕೀವರ್ಡ್ ಹೆಂಗೆ ಅಂಡರ್ಲೈನ್ ಮಾಡೋದು. ಸೊ ಈಕ್ವೇಷನ್ಸ್ ಬ್ಯಾಲೆನ್ಸ್ ಮಾಡೋದು ಗೊತ್ತಿರಲೇಬೇಕು. ಗೊತ್ತಿಲ್ಲ ಅಂದರೆ ಕೆಲವೊಂದು ಪ್ರಾಕ್ಟೀಸ್ ಮಾಡಿರಿ. ಬಟ್ ಈಗ ವರ್ಡ್ ಕ್ವಶನ್ ಅಂದರೆ ವರ್ಡ್ ಫಾರ್ಮಲ್ ಕೊಟ್ಟಿದ್ರೆ ಅದನ್ನ ಈಕ್ವೇಷನ್ ಫಾರ್ಮಲ್ ಹೆಂಗೆ ಬರೆಯೋದು, ಸೊ ಇದೆಲ್ಲ ಬೇಕಾಗತ್ತೆ. ಸೊ ಡೆಫಿನಿಷನ್ಸು ಎವ್ರಿ ಡೇ ನೋಡ್ಕೊಳ್ರಿ. ಸೊ ಡಯಾಗ್ರಾಮ್ಸ್ ಲೇಬಲ್ ಮಾಡೋದಾಯಿತು, ಅಥವಾ ಡಯಾಗ್ರಾಮ್ಸ್ ಕೊಟ್ಟಿದ್ರು ಅಂದರೆ XY ಅಂತ ಕೊಟ್ಟಿರ್ತಾರೆ. ಸೊ XY ಅಂದರೆ ಏನು, Y ಅಂದರೆ ಏನು ಅಂತ ಬರೆಯೋದು. ಸೋಷಿಯಲ್ ಸೈನ್ಸು 5 ಮಾರ್ಕ್ಸು ಅಥವಾ ರಿಪೀಟೆಡ್ ಕ್ವಶನ್ಸ್ ಇರುತ್ತೆ, ಪ್ರಾಕ್ಟೀಸ್ ಮಾಡಬೇಕು. ಸೊ ಹೆಡ್ಡಿಂಗ್ಸ್ ಹಾಕೋದಾಯಿತು, ಅಗೇನ್ ಸಬ್ ಟಾಪಿಕ್ಸು, ಅಂಡರ್ಲೈನ್ ಮಾಡೋದು ಕೀವರ್ಡ್ಸ್ನ. ಮ್ಯಾಪ್ ಬೇಕು. ಸೊ ಎವ್ರಿ ಡೇ ಒಂದೊಂದು ಚಾಪ್ಟರ್ ತೊಗೊಳ್ರಿ, ಮ್ಯಾಪ್ ಏನೇನಿದೆ ಪ್ರಾಕ್ಟೀಸ್ ಮಾಡೋದು. ಇದೆಲ್ಲ ಒಂದೇ ಸಲ ಆಗಬೇಕಂದ್ರೆ ನಾನು ಇವತ್ತು ಮ್ಯಾಥ್ಸು ನಾಳೆ ಸೈನ್ಸ್ ಒಂದಲ್ಲ. ಸೊ ಎವ್ರಿ ಸಿಂಗಲ್ ಡೇ ಕವರ್ ಆಗಬೇಕು ಇಷ್ಟು. ಓಕೆ, ನೆಕ್ಸ್ಟು ಸೊ ಅಗೇನ್ ದಿಸ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಸೊ ಐ ಡೋಂಟ್ ವಾಂಟ್ ಟು ಜನರಲೈಸ್. ಸೊ ಈಗ ನನಗೊಂದಿರುತ್ತೆ, ನಿಮಗೊಂದಿರುತ್ತೆ. ಸೊ ನನ್ನನ್ನು ಕೇಳಿದ್ರೆ ಐ ಕ್ಯಾನಾಟ್ ವೇಕಪ್ ಅಟ್ 5:30, ನಾಟ್ ಎಟ್ ಆಲ್ ಪಾಸಿಬಲ್. ನಾನು ಯಾಕೆ 5:30 ಹೇಳ್ತಿದ್ದೀನಿ ಅಂದರೆ ಅಗೇನ್ ಸೊ 5:30 ಎದ್ದಿದ್ದೀನಿ ಏನಕ್ಕೆ, ನಿಮಗೆ ಲೈವ್ ಕ್ಲಾಸ್ ತೊಗೊಳೋದಕ್ಕೆ ಅಷ್ಟೇ. ಅಷ್ಟು ಬಿಟ್ಟರೆ ಅಂದರೆ ಐ ಕ್ಯಾನ್ ನಾಟ್ ವೇಕಪ್ ಅಟ್ 5:30, ಐ ಕ್ಯಾನ್ ನಾಟ್. ಸೊ ಐ ಕ್ಯಾನ್ ಅಂದರೆ ರಾತ್ರಿ ಎದ್ದಿರ್ಬೋದು, ಐ ಕ್ಯಾನ್ ಬಿ ಅವೇಕ್ ಟಿಲ್ 1-2 ಎದ್ದಿರ್ಬೋದು, ಬಟ್ ನಾಟ್ ಮಾರ್ನಿಂಗ್. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್. ಸೊ ನಿಮಗೆ ಹೆಂಗೆ ಚೇಂಜಸ್ ಮಾಡ್ಕೊಳ್ಳಿ. ಸೊ ಈಗ ರೈಟಿಂಗ್ ಪ್ರಾಕ್ಟೀಸ್ ಆಯಿತು, ಕೋರ್ ಸಬ್ಜೆಕ್ಟ್ ರಿವಿಷನ್ ಆಯಿತು. ಸೊ ಐ ಕ್ಯಾನ್ ಜಸ್ಟ್ ಸೇ ದಿಸ್, ಪ್ರಾಕ್ಟೀಸ್ ಕ್ವಶನ್ಸು ಸಾಲ್ವ್ ಮಾಡೋದು. ಬಿಕಾಸ್ ಮಧ್ಯಾಹ್ನದ ಟೈಮ್ ಮಾಡ್ತಿದ್ರೆ ನಿದ್ದೆ ಬರ್ತಿರುತ್ತೆ. ಸೊ ಪ್ರಾಕ್ಟೀಸ್ ಬರೆಯೋದು. ಸೊ ನಿದ್ದೆ ಬರ್ತಿರ್ಬೇಕಂದ್ರೆ ಬರೀರಿ. ಇಲ್ಲ ತುಂಬ ನಿದ್ದೆ ಬರ್ತಿದೆ ಸರ್, ಒಂದು 10 ನಿಮಿಷ ಬ್ರೇಕ್ ತೊಗೊಳ್ರಿ, ಅರ್ಧ ಗಂಟೆ ಮಲ್ಕೊಳ್ಳಿ ಹೇಳ್ರಿ. ಸೊ ರಿಫ್ರೆಶ್ ಆಗ್ತೀರಾ. ನೆಕ್ಸ್ಟು ಲ್ಯಾಂಗ್ವೇಜ್ ಪ್ರಾಕ್ಟೀಸು ಸಂಜೆ ಹೊತ್ತು. ಸೊ ರಾತ್ರಿ ಹೊತ್ತು ಮಿಸ್ಟೇಕ್ಸ್ ರಿವ್ಯೂ ಮಾಡ್ಕೊಳೋದು, ಏನೇನು ಮಿಸ್ಟೇಕ್ಸ್ ಮಾಡಿದ್ದೀನಿ, ನಾಳೆ ಮಾಡಬಾರ್ದಪ್ಪ, ಇದು ಇನ್ನೊಂದ್ಸಲಿ ಆಗಬಾರ್ದು ಅಂತ ಇನ್ನೊಂದ್ಸಲಿ ರೀಕ್ಯಾಪ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಟೈಮಿಂಗ್ಸ್ ಅಲ್ಲ, ಬಟ್ 7 hours ನಾನ್ ನೆಗೋಷಿಯಬಲ್ ಸ್ಲೀಪ್. ದೆರ್ ಈಸ್ ನೋ ನೆಗೋಷಿಯೇಟಿಂಗ್ ಆನ್ ಸ್ಲೀಪ್. ನಿದ್ದೆ ಬೇಕೇ ಬೇಕು, ಬಿಕಾಸ್ ನಿಮ್ಮ ಹೆಲ್ತು ಈಸ್ ಇಂಪಾರ್ಟೆಂಟ್. ಓಕೆ, ಸೊ ಸ್ಲೀಪ್, ಮೆಮೊರಿ ಸೇಫ್ ಆಗಿರುತ್ತೆ. ಓಕೆನಾ? ಸೊ ಗೋಲ್ಡನ್ ರೂಲ್ಸ್. ಸೊ ಎಕ್ಸಾಮ್ ಟೈಮಲ್ಲಿ, ಇದು ಎಕ್ಸಾಮ್ ಹಾಲಲ್ಲಿ, ಬಟ್ ಆಮೇಲೂ ಹೇಳ್ತೀನಿ ಇಲ್ಲ ಅಂತಲ್ಲ. ಸೊ ಫಸ್ಟು ಗೊತ್ತಿರೋ ಕ್ವಶನ್ಸ್ ಅಟೆಂಪ್ಟ್ ಮಾಡಿರಿ. ಯಾವುದೇ ಕ್ವಶನ್ನ ಬ್ಲ್ಯಾಂಕ್ ಬಿಡಬೇಡ್ರಿ. ಕೀವರ್ಡ್ಸ್ ಕರೆಕ್ಟಾಗಿ ಅಂಡರ್ಲೈನ್ ಮಾಡಿರಿ. ಸೊ ಕ್ಲೀನಾಗಿ ಬರೀರಿ, ಮಾರ್ಜಿನ್ ಹಾಕಿರಿ, ಲೈನ್ ಹಾಕಿರಿ ಒಂದೊಂದು ಆನ್ಸರ್ಸ್ ಆದಮೇಲೆ. ಸೊ ಹೆಡ್ಡಿಂಗ್ ಎಲ್ಲ ಅಂಡರ್ಲೈನ್ ಮಾಡಿರಿ. ನೀಟಾಗಿ ಡಯಾಗ್ರಾಮ್ ಡ್ರಾ ಮಾಡೋದು, ಸೊ ಅದನ್ನು ಲೇಬಲಿಂಗ್ ಮಾಡೋದು. ಸೊ ಮ್ಯಾಪ್ಸ್ ಆಯಿತು, ಅಥವಾ ಮ್ಯಾನೇಜ್ ಟೈಮ್, ವೆರಿ ಇಂಪಾರ್ಟೆಂಟ್, ಟೈಮ್ ಮ್ಯಾನೇಜ್ಮೆಂಟು. ಸೊ ಸ್ಟೇ ಕಾಮ್. ನಿಮಗೇನಾದರೂ ಭಯ ಆಗ್ತಿದೆಯಾ, ಫಸ್ಟ್ ಆಫ್ ಆಲ್ ರಿಲ್ಯಾಕ್ಸ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೊಳ್ಬಾರ್ದು. ನೆಕ್ಸ್ಟು ಸೊ ಲಾಸ್ಟ್ ಫ್ಯೂ ಮಿನಿಟ್ಸ್ ಏನಿರಬೇಕು, ಏನೇನು ಇನ್ನೊಂದ್ಸಲಿ ಚೆಕ್ ಮಾಡಬೇಕು. ಯು ಹ್ಯಾವ್ ಟು ಚೆಕ್ ದ ಆನ್ಸರ್ ಶೀಟ್. 1 ಸಲ ಅಲ್ಲ, 2 ಸಲ ಮಾಡಿರಿ, 3 ಸಲ ಮಾಡಿರಿ. ನೀವು ಇನ್ನೊಂದು ಸಲ ಆನ್ಸರ್ ಶೀಟ್ ಚೆಕ್ ಮಾಡ್ಬೇಕಾದ್ರೆ ನನಗೇನು ಗೊತ್ತಿಲ್ಲ ಅಂದ್ಕೊಂಡು ಚೆಕ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟು ಹೆಲ್ತ್ ಬೇಕು, ಹೆಲ್ತ್ ಬೇಕು, ಹೆಲ್ತ್ ಬೇಕು. ಸೊ ಹೆಲ್ತ್ ಈಸ್ ನಥಿಂಗ್ ಬಟ್ ಯುವರ್ ಪರ್ಫಾರ್ಮೆನ್ಸ್. ಸೊ ಇಫ್ ಯು ಮೇಂಟೈನ್ ಯುವರ್ ಹೆಲ್ತ್, ಯುವರ್ ಪರ್ಫಾರ್ಮೆನ್ಸ್ ವಿಲ್ ಬಿ ಗುಡ್. ಓಕೆ, ಸೊ ನಿದ್ದೆ ಬೇಕು, ಚೆನ್ನಾಗಿ ನೀರು ಕುಡೀರಿ, ಒಂದು ಸ್ವಲ್ಪ ವಾಕಿಂಗ್ ಮಾಡಿರಿ. ಬಿಕಾಸ್ ಎಕ್ಸಸೈಸ್ ಇಲ್ಲ ಅಂದರೆ ಇಟ್ಸ್ ನಾಟ್ ಗುಡ್. ಸೊ ಎಕ್ಸಸೈಸ್ ಬೇಕು ಬಾಡಿಗೆ. ನೋ ಜಂಕ್ ಫುಡ್. ಓಕೆ, ಫೈನ್. ನೋ ಎಕ್ಸ್ಕ್ಯೂಸ್, ನೋ 0 days, no relaxation, no excuses. So if you are ready, so if you are ready, ಏನು ಮಾಡಿ ಅಂದರೆ ಕಮೆಂಟ್ ಮಾಡಿರಿ, ಎಸ್ ಐ ವಿಲ್ ಡೂ ಇಟ್ ಸರ್, ನಾನು ರೆಡಿ ಇದ್ದೀನಿ ಅಂತ. ನೋಡೋಣ ಎಷ್ಟು ಜನ ಅಂತ. ಓಕೆ, ಆಗತ್ತೆ. ಡೋಂಟ್ ವರಿ, ಐ ವಿಲ್ ಆಲ್ಸೋ ಬಿ ದೇರ್ ವಿತ್ ಯು. ಐ ವಿಲ್ ಆಲ್ವೇಸ್ ಬಿ ದೇರ್ ವಿತ್ ಯು. ಆರಾಮಾಗಿರಿ. ಓಕೆ, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.